ಆ ಲಾಭ ಬಂದ ಮೊದಲಾಗ ಆಸಕ್ತಿ ಹುಡುಗ ಜನಕ್ಕೆ ಬರ್ತಾರೆ ಅದು ಮಾಡಲಿಕ್ಕೆ. ಈಗ ನಾವು ಸುಮ್ಮನೆ ಏನು ಹೇಳಿದ್ರೆ ಬರ್ತಾರೆ ಯಾರ. ಅದ್ರ ಇಷ್ಟ ನಾವು ಮಾರ್ಕೆಟ್ ಮಾಡಿಕೊಡ್ಬೇಕಾಗಿದೆ. ಇವತ್ತು ಅಕ್ಕಿ ಇಲ್ಲಿ ಸಂಸ್ಥೆ ಆಗಿರ್ಬೋದು, ಅದು ನಮ್ಮ ಸರ್ಕಾರಗಳಾಗಿರ್ಬೋದು, ಮಾತುಗಳು ಭಾಳ ಚೆಂದ ಮಾತಾಡ್ತೀವಿ ನಾವು, ಮಾತಾಡೋದು ಭಾಳ ಬರ್ತದೆ ನಮಗೆ. ಆದರೆ ಕೃಷಿಯನ್ನು ಲಾಭದಾಯಕ ಉದ್ಯೋಗ ಮಾಡಿದಾಗ ಮಾತ್ರ ಈ ದೇಶಕ್ಕರು ಭವಿಷ್ಯದ ಮತ್ತು ಇಲ್ಲಿಯ ಯುವಕರು ಆ ಉದ್ಯೋಗ ಬೆನ್ನುತ್ತಾರೆ. ಇಲ್ಲಾಂದ್ರೆ ಯುವಕರು ಕಲಿತಾರೆ, BSc MSc ಆಗಿರ್ಪ ಮನೆಯಾಗ ಅನುಕೂಲ ಇದ್ದವ್ರು ಕಲಿಸ್ತಾರೆ. ಯಾರು ಹೊಲಕ್ಕೆ ಬರೋದಿಲ್ಲ, ಅವರು ನಮ್ಮ ತೋಟಕ್ಕೆ ಬರೋದಿಲ್ಲ. ಅವರು ಜಗದಲ್ಲಿ ಹೋಗಿಬಿಡ್ತಾರೆ. ಇಲ್ಲಾಂದ್ರೆ ಯಾವುದೋ ಒಂದು ಕೃಷಿ ವಿಜ್ಞಾನಿಯಾಗಿ ಹೆಸರು ಮಾಡ್ಕೊಂಡು ಹೋಗ್ತಾರೆ. ಅಷ್ಟೇ ನಮ್ಮ ಹತ್ತಿರ ಆಗೋದಿಲ್ಲ. ಅದಕ್ಕೆ MS ಸ್ವಾಮಿನಾಥನ್ ಅವ್ರು ಏನು ಹೇಳಿದ್ದಾರೆ, ಮಾರ್ಕೆಟ್ ಮಾಡಿಕೊಡ್ರಿ, C2+2 ಲಾಭದ ಉದ್ಯೋಗ ಮಾಡಿಕೊಡ್ರಿ. ನಿಶ್ಚಿತವಾಗಿಯೂ ಇಲ್ಲಿ ಕೃಷಿನೂ ಬೆಳೀತದೆ, ಈ ದೇಶದ ಆದಾಯ ಬೆಳೀತದೆ, ನಾವು ಬೆಳಿತೀವಿ. ಮತ್ತು ರೈತರು ಒಳ್ಳೆ ಕಾರುಗಳಲ್ಲಿ ಅನಿವಾರ್ಯ ಅನುಕೂಲ ಆದರೆ ಹೆಲಿಕಾಪ್ಟರ್ದಲ್ಲೂ ಅಡ್ಡಾಡ್ಬೋದು. ಅಂಥ ಅರ್ಥವ್ಯವಸ್ಥೆ ಮಾಡಲಿಕ್ಕೆ ಇಲ್ಲ ಸಾಧ್ಯ ಅದ. ಯಾಕಂದರೆ ಇಲ್ಲಿ ಭೂಮಿ ಅದ, ನೀರು ಉತ್ತಮದ, ಅತ್ಯಂತ ಉತ್ತಮವಾದ ಹವಾಮಾನದ ಇಂಡಿಯಾಗೆ ಈ ದೇಶ ಶ್ರೀಮಂತ ದೇಶ ಆಗಲಿಕ್ಕೆ ಸಾಧ್ಯ ಇದೆ. ಈಗೇನು ನಾವು ಸುಮ್ಮನೆ ತೋರಿಸ್ತೀವಿ 3ನೇ ನಂಬರ್, 4ನೇ ನಂಬರ್, 2ನೇ ನಂಬರ್ ಅಂತೇಳಿ ಜಗದೊಳಗೆ ಅಷ್ಟೇ ಬಡತನ ಐತಿ. ಯಾಕಂದ್ರೆ 90% ಜನ ಇಲ್ಲಿ ಏನದಲ್ಲ ಅಂದ್ರೆ ಕಾಂಟ್ರಾಕ್ಟ್ ಲೇಬರ್ಸ್ ಅನ್ರಿ, ಅಥವಾ ಕೂಲಿಕಾರರನ್ರಿ, ಅಥವಾ ಕೃಷಿ ಕೂಲಿಕಾರರನ್ರಿ, ಅಥವಾ ಹಮಾಲರನ್ರಿ, ಅದರ ಮತ್ತೇನೂ ಇಲ್ಲ. ಹೀಗಾಗಿ ನಾವಿನ್ನೂ ಬಡತನದ ಹಿಂದೆ ಹೋಗ್ತಾ ಇದ್ದೀವಿ ಅನ್ನೋದನ್ನು ಮತ್ತೆ ಜ್ಞಾಪಿಸ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸ್ಬಾರ್ದು. ಯಾಕೆ ನ್ಯೂಸ್ ಅಂತ ತಿಳಿಸಿ ತರಬಹುದು. ಸತ್ಯದ ಕೈಗಿನಲ್ಲಿ ವಂದನೆಗಳು.